ಹಾಯ್, ನಾನು ನಿಮ್ಮ ಮೋಹನ್ ಮೋನಿಸ್ ಕ್ಲಿಪ್ಸ್ ಯೂಟ್ಯೂಬ್ ಚಾನಲ್. ಕ್ಯಾಮರಾ ಕಣ್ಣಲ್ಲಿ ಅನುಭವಗಳ ಸೆರೆ. ನಾನಿವತ್ತು ಯಾವ ವಿಷಯ ತಗೊಂಡ್ಬಂದಿದ್ದೀನಿ ಅಂದರೆ 18ನೇ ಆವೃತ್ತಿಯ IPL 18ನೇ ಮೊದಲನೇ ಪಂದ್ಯಕ್ಕೆ ಕೋಲ್ಕತ್ತಾದ ಈಡನ್ ಗಾರ್ಡನ್ ಸಜ್ಜಾಗಿದೆ. ಉದ್ಘಾಟನಾ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ KKR ವಿರುದ್ಧ RCB ಸೆಣಸಲು ಸಿದ್ಧವಾಗಿದೆ. RCB ಈ ಸರಿ ಬ್ಯಾಟಿಂಗ್ ನಷ್ಟೇ ಬೌಲಿಂಗ್ ಕೂಡ ಬಲಿಷ್ಠವಾಗಿದೆ. ನಮ್ಮ ಸ್ವಿಂಗ್ ಮಾಸ್ಟರ್ ಎಂದೇ ಹೆಸರಾಗಿರುವ ಭುವನೇಶ್ವರ್ ಕುಮಾರ್ ಅವರು ನಮ್ಮ RCB ತಂಡಕ್ಕೆ ಸೇರ್ಕೊಂಡಿದ್ದಾರೆ ಈ ವರ್ಷ. ಮತ್ತೆ ಅದೇ ತರ ಹೇಜಲ್ವುಡ್ ಅವರು ಇದ್ದಾರೆ ನಮ್ಮ ಟೀಮಲ್ಲಿ. ಬೌಲಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ. ಅದೇ ತರ ಆಲ್ರೌಂಡರ್ಸ್ ಇದ್ದಾರೆ. ಬ್ಯಾಟಿಂಗ್ ಕಿಂಗ್ ಕೊಹ್ಲಿ ಕೇಳಬೇಕಾಗಿಲ್ಲ. ಕಿಂಗ್ ಕೊಹ್ಲಿ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಚಾಂಪಿಯನ್ ಟ್ರೋಫಿಯಲ್ಲಿ ಉತ್ತಮ ಫಾರ್ಮ್ ತೋರಿಸಿ ಈಗ IPLಗೆ ಸಜ್ಜಾಗಿದ್ದಾರೆ. ಈ ಮೊದಲನೇ ಪಂದ್ಯ ಕ್ರಿಕೆಟ್ ಕಾಶಿ ಅಂತ ಹೇಳುವ ಈಡನ್ ಗಾರ್ಡನ್, ಕೋಲ್ಕತ್ತಾದ ಈಡನ್ ಗಾರ್ಡನ್ ನಲ್ಲಿ ನಡೀತಾ ಇದೆ. ಇದು ಎಷ್ಟು ದೊಡ್ಡ ಸ್ಟೇಡಿಯಂ ಅಂದ್ರೆ 66,000 ಜನ ಈ ಸ್ಟೇಡಿಯಂ ಅಲ್ಲಿ ಕೂತ್ಕೊಂಡು ಮ್ಯಾಚ್ ವೀಕ್ಷಣೆ ಮಾಡಬಹುದು. ಮುಂಚೆ ಎಲ್ಲ ಬೌಲಿಂಗ್ ಪಿಚ್ ಆಗಿತ್ತು, ಇವಾಗ ಫುಲ್ ಬ್ಯಾಟಿಂಗ್ ಪಿಚ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಮತ್ತೆ ಫೇಸರ್ಗೆ ತುಂಬಾ ಅನುಕೂಲ ಮಾಡುತ್ತೆ ಈ ಈಡನ್ ಗಾರ್ಡನ್ ಪಿಚ್. ಅದರಿಂದ ಇಬ್ಬರಿಗೂ ಅನುಕೂಲ ಆಗುತ್ತೆ. ಆಕ್ಚುಲಿ ಅವ್ರ ಕಡೆನೂ ಒಳ್ಳೊಳ್ಳೆ ಫಾಸ್ಟ್ ಬೌಲರ್ಸ್ ಇದ್ದಾರೆ, ನಮ್ಮ ಕಡೆನೂ ಒಳ್ಳೆ ಫಾಸ್ಟ್ RCB ಕಡೆನೂ ಒಳ್ಳೆ ಫಾಸ್ಟ್ ಬೌಲರ್ ಇದ್ದಾರೆ. ಇನ್ನು ಪ್ಲೇಯಿಂಗ್ 11 ಬಗ್ಗೆ ಹೇಳಬೇಕು ಅಂದ್ರೆ ಎರಡು ಟೀಮಲ್ಲೂ ಒಳ್ಳೆ ಬ್ಯಾಲೆನ್ಸ್ಡ್ ಟೀಮ್ಸ್ ಇದೆ. ನನ್ನ ಪ್ರಕಾರ ಫಾರಿನ್ ಪ್ಲೇಯರ್ಸ್ ಅಂದ್ರೆ ಲಿವಿಂಗ್ಸ್ಟನ್ನು, ಸಾಲ್ಟು ಅಂಡ್ ಟೀಮ್ ಡೇವಿಡ್, ಹೇಜಲ್ವುಡ್ 4 ಜನನೇ ಮೋಸ್ಟ್ಲಿ ಫಸ್ಟ್ ಮ್ಯಾಚಲ್ಲಿ ಆಡ್ತಾರೆ ಅಂತ ಅನ್ಕೊಂತೀನಿ. RCB ಪ್ರೆಡಿಕ್ಟೆಡ್ ಪ್ಲೇಯಿಂಗ್ 11 ಏನಿರ್ಬೋದು ಅಂದ್ರೆ ವಿರಾಟ್ ಕೊಹ್ಲಿ ಇಸ್ ಓಪನಿಂಗು. ವಿರಾಟ್ ಕೊಹ್ಲಿ ಅಂಡ್ ಸಾಲ್ಟ್ ಓಪನಿಂಗ್ ಬರ್ತಾರೆ. ಇನ್ನು ನ್ಯೂ ಕ್ಯಾಪ್ಟನ್ RCB ನ್ಯೂ ಕ್ಯಾಪ್ಟನ್, ಯಂಗ್ ಕ್ಯಾಪ್ಟನ್ ರಜತ್ ಪತಿದಾರ್ ಅವರು ಒನ್ ಡೌನ್ ಬರ್ಬೋದು. ಮೋಸ್ಟ್ಲಿ ಒನ್ ಡೌನೇ ಅಲ್ಲಿಗೆ ಸೂಟ್ ಆಗ್ತಾರೆ. ನೆಕ್ಸ್ಟ್ ಲಿವಿಂಗ್ಸ್ಟನ್, ಆಮೇಲೆ ಜಿತೇಶ್ ಶರ್ಮಾ, ಅವರೇ ವಿಕೆಟ್ ಕೀಪಿಂಗ್ ಮಾಡ್ಬೋದು ಅನ್ಸುತ್ತೆ ಜಿತೇಶ್ ಶರ್ಮಾ. ಆಮೇಲೆ ಟೀಮ್ ಡೇವಿಡ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಟೀಮ್ ಡೇವಿಡ್ ಇರ್ತಾರೆ ನಾಳೆ ಮ್ಯಾಚ್ ಅಲ್ಲಿ ಅಂತ. ನನ್ನ ಪ್ರಕಾರ ರೊಮಾರಿಯೋ ಶೆಫರ್ಡ್ ಆಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಯಾಕೆಂದ್ರೆ ಒಳ್ಳೆ ಹಿಟ್ಟರು ಅವರು, ತುಂಬಾ ಒಳ್ಳೆ ಹಿಟ್ಟರು. ಮತ್ತೆ ಒಳ್ಳೆ ಬೌಲಿಂಗ್, ನಮಗೆ ಫಾಸ್ಟ್ ಬೌಲಿಂಗ್ ಸಿಕ್ಕಂಗಾಗತ್ತೆ. ಯಾಕೆಂದ್ರೆ ಅದು ಈಡನ್ ಗಾರ್ಡನ್ ಇವಾಗ ಒಳ್ಳೆ ಫಾಸ್ಟ್ ಬೌಲಿಂಗ್ಗೆ ಅವ್ರು ಸಪೋರ್ಟ್ ಮಾಡ್ತಾರೆ. ಅದರಿಂದ ಅವ್ರಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಪಾಂಡ್ಯ, ಆಮೇಲೆ ಭುವನೇಶ್ವರ್ ಕುಮಾರ್, ಹೇಜಲ್ವುಡ್ಗಿಂತ ತುಷಾರ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಎಲ್ಲರೂ ಹೇಜಲ್ವುಡ್ಡೇ ಆಡ್ತಾರೆ ಅಂತ ಅಂತಾರೆ, ಬಟ್ ಹೇಜಲ್ವುಡ್ಡೇ ಆಡೋದು ನಾಳೆ 11ರಲ್ಲಿ. ಬಟ್ ತುಷಾರ ಆಡಿದ್ರೆ ಚೆನ್ನಾಗಿರುತ್ತೆ. ಯಾಕೆ ಅಂದ್ರೆ ತುಷಾರ ಒಳ್ಳೆ ಮಾಲಿಂಗ್ ಹತ್ರ ಒಳ್ಳೆ ಬೌಲಿಂಗ್ ಮಾಡ್ತಾರೆ ಅವರು ನಿಜವಾಗ್ಲೂ. ಯಾಕೆ ಹೇಜಲ್ವುಡ್ ಇನ್ನು ಇವಾಗ ಇಂಜುರಿಯಿಂದ ಹೊರಗಡೆ ಬಂದಿರೋದ್ರಿಂದ 1-2 ಮ್ಯಾಚ್ ಅವ್ರನ್ನ ಕೂರಿಸಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಕ್ ಬಿಟ್ರೆ ನಮ್ಮ ತುಷಾರ ಆಡ್ಸಿದ್ರೆ ಚೆನ್ನಾಗಿರುತ್ತೆ. ಆಕ್ಚುಲಿ ತುಷಾರ ಆಡಬೇಕು. ಆಮೇಲೆ ನಮ್ಮ ಯಶ್ದಯಾಳ್ ಅಂತೂ ಆಡ್ತಾರೆ. ಯಶ್ದಯಾಳ್, ರಶಿಕ್ ದಾರ್ 11th ಪ್ಲೇಯರ್ ಆಗಿ ರಶಿಕ್ ದಾರ್ ಫಾಸ್ಟ್ ಬೌಲಿಂಗ್ ಪಿಚ್. ಈಗ ಈಡನ್ ಗಾರ್ಡನ್ ಸ್ಪಿನ್ಗಿಂತ ಫಾಸ್ಟ್ ತುಂಬಾ ಇದು ಮಾಡೋದ್ರಿಂದ ರಶಿಕ್ ದಾರ್ ಆಡ್ತಾರೆ 11th ಪ್ಲೇಯರ್ ಆಗಿ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಮ್ಮ ಫಸ್ಟ್ ಬ್ಯಾಟಿಂಗ್ ಆಯ್ತು ಅಂದ್ರೆ ಮಾಮೂಲಿ ಸೆಕೆಂಡ್ ಬೌಲಿಂಗ್ ನಮ್ದಾದಾಗ ಮಾಮೂಲಿ ಸುಯೇಶ್ ಶರ್ಮಾ ಅಥವಾ ಸ್ವಪ್ನಿಲ್ ಸಿಂಗ್ ಬೌಲಿಂಗ್ ಮಾಡ್ತಾರೆ. ಅದೇ ನಮ್ದು ಸೆಕೆಂಡ್ ಬ್ಯಾಟಿಂಗ್ ಆಯ್ತು ಅಂತ ಅಂದ್ರೆ ದೇವದತ್ ಪಡಿಕ್ಕಲ್ ಬಂದು ಬ್ಯಾಟಿಂಗ್ ಆಡ್ಬೋದು ಮೋಸ್ಟ್ಲಿ. ಅದೇ ಥರ ನಮ್ಮ KKR ಟೀಮ್ 11 ಹೇಗಿರ್ಬೋದು ಅಂತ ನಾನು ನೋಡಕ್ ಹೋದ್ರೆ ಮಾಮೂಲಿ ಡಿಕಾಕ್ ಅಂಡ್ ಸುನಿಲ್ ನಾರಾಯಣ ಓಪನಿಂಗ್ ಮಾಡ್ತಾರೆ. ಲಾಸ್ಟ್ ಟೈಮು ಸಾಲ್ಟು KKR ಅಲ್ಲಿ ಇದ್ರು, ಇವಾಗ ನಮ್ಮ RCB ಬಂದಿದ್ದಾರೆ. ಅವ್ರು ನಮ್ಮ RCB ಓಪನಿಂಗ್ ಮಾಡ್ತಾರೆ. ಅದರಿಂದ ಅಲ್ಲಿ ಡಿಕಾಕ್ ಅಂಡ್ ಸುನಿಲ್ ನಾರಾಯಣ್ ಓಪನಿಂಗ್ ಮಾಡ್ಬೋದು. ಒನ್ ಡೌನು ರಹಾನೆ ಲಾಸ್ಟ್ ಟೈಮ್ ಎಲ್ಲ ಚೆನ್ನೈಯಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಒನ್ ಡೌನ್ ಬಂದು ಚೆನ್ನೈ ಟೀಮಲ್ಲಿ ಇದ್ದಾಗ ಒನ್ ಡೌನ್ ಬಂದು ತುಂಬಾ ಚೆನ್ನಾಗಿ ಆಡಿದ್ರು. ಅವ್ರು ಮೋಸ್ಟ್ಲಿ ಒನ್ ಡೌನೇ ಬರ್ಬೋದು ಅಂತ ಅನ್ಸುತ್ತೆ. ಆಮೇಲೆ ವೆಂಕಟೇಶ್ ಅಯ್ಯರ್, ಆಮೇಲೆ ರಿಂಕು ಸಿಂಗು, ಆಲ್ರೌಂಡರ್ ಆಂಡ್ರಿ ರಜಲ್ ಆದ್ಮೇಲೆ ರಮನ್ದೀಪ್ ಸಿಂಗ್ ಅಂತ ಆಲ್ರೌಂಡರ್, ಅವರು ಆಡ್ತಾರೆ. ಆಮೇಲೆ ಹರ್ಷಿತ್ ರಾಣಾ ಬೌಲರು. ಆಮೇಲೆ ಜಾನ್ಸನ್ ಅವರು 11 ಇರ್ತಾರೆ. ಆಮೇಲೆ ವೈಭವ್ ಅರೋರಾ ಲಾಸ್ಟ್ ಟೈಮ್ ಎಲ್ಲ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಅವರು ಇರ್ತಾರೆ. ಆಮೇಲೆ 11th ಪ್ಲೇಯರ್ ಆಗಿ ಸ್ಪಿನ್ ಮಾಸ್ಟರ್ ನಮ್ಮ ವರುಣ್ ಚಕ್ರವರ್ತಿ ಅವರು ಆಡ್ತಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನನ್ನ ಪ್ರಕಾರ ಬ್ಯಾಟಿಂಗ್ ಸೆಕೆಂಡ್ ಆದ್ರೆ ಇವ್ರದ್ದು KKR ಅವ್ರದ್ದು
ರಘುವಂಶಿ ಇದು ಒಳ್ಳೆ ಬ್ಯಾಟರ್ ನನ್ನ ಪ್ರಕಾರ. ಬ್ಯಾಟ್ಸ್ಮನ್ ಅವರೇ ಬರ್ಬೋದು ಅಂತ ಅನ್ಸುತ್ತೆ, ರಘುವಂಶಿ ಅಥವಾ ನಮ್ಮ ಕರ್ನಾಟಕದ ಮನೀಶ್ ಪಾಂಡೆ. ಇವೆರಡು ಒಳ್ಳೆ ಚಾಯ್ಸ್ ಇದೆ ಅವರಿಗೆ. ಅವ್ರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅವ್ರು ಬ್ಯಾಟ್ಸ್ಮನ್ ಆಗಿ ತಗೋಬಹುದು. ಇನ್ ಕೇಸ್ ಬೌಲಿಂಗ್ ಸೆಕೆಂಡ್ ಆಯ್ತು ಅಂತ ಅಂದ್ರೆ ಮೋಸ್ಟ್ಲಿ ಮಾರ್ಕಂಡೆ ಸ್ಪಿನ್ ಬೌಲರ್ ಮಾರ್ಕಂಡೆ ಬರ್ಬೋದು, ಅಥವಾ ಫಾಸ್ಟ್ ಬೌಲರ್ ಸಕಾರಿಯಾ ಫೇಸ್ ಬೌಲರ್ ಸಕಾರಿಯಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ಬೋದು ಇವೆರಡು ಟೀಮು ನೋಡ್ತಾ ಇದ್ರೆ ನಿಜವಾಗ್ಲೂ ಒಳ್ಳೆ ಬ್ಯಾಲೆನ್ಸ್ ಆಗಿದೆ. KKR ಅಂಡ್ RCB ತಂಡ ತುಂಬ ಬ್ಯಾಲೆನ್ಸ್ ಆಗಿದೆ. ಅದು KKR ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಅವ್ರಿಗೆ ಅನುಕೂಲ ಮಾಡುತ್ತೋ ಅಥವಾ RCB ಅವ್ರು ಗೆಲ್ತಾರೋ ನಾವು ಕಾದು ನೋಡ್ಬೇಕಾಗತ್ತೆ. ನನ್ನ ಪ್ರಕಾರ ಒಳ್ಳೆ ಮ್ಯಾಚ್ ಆಗುತ್ತೆ ಫಸ್ಟ್ ಮ್ಯಾಚ್ ಇದು. ನೋಡೋರ್ಗಂತೂ IPL ಹಬ್ಬ. ಅದು RCB ಮ್ಯಾಚ್ ಆಗಿರೋದ್ರಿಂದ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ. ವೀಕೆಂಡಲ್ಲಿ ಇದೆ ಮ್ಯಾಚು, ತುಂಬ ಎಂಜಾಯ್ ಮಾಡ್ತಾರೆ. ನನ್ನ ಪ್ರಕಾರ ಹೋಮ್ ಗ್ರೌಂಡ್ KKR ಹೋಮ್ ಗ್ರೌಂಡ್ ಇರೋದ್ರಿಂದ ಅವ್ರಿಗೊಂದು ಸ್ವಲ್ಪ ಅಡ್ವಾಂಟೇಜ್ ಇರುತ್ತೆ. ಆದ್ರೂ RCB ಒಳ್ಳೆ ಬ್ಯಾಲೆನ್ಸ್ ಆಗಿರೋದ್ರಿಂದ ಒಳ್ಳೆ ಫೈಟ್ ಇರುತ್ತೆ. ನನ್ನ ಪ್ರಕಾರ ಬೌಲಿಂಗು ಬ್ಯಾಟಿಂಗ್ ಎರಡು ಚೆನ್ನಾಗಿರೋದ್ರಿಂದ 60-40 ನಾನು ಕೊಡ್ತೀನಿ. 60 RCBಗೆ, 40 KKRಗೆ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಬಾಯ್.